ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ಕೆಲವು ಕಮೆಂಟ್ಸ್ಗಳ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಹಾಗೂ ಕೆಲವು ಸಬ್ಸ್ಕ್ರೈಬರ್ಸ್ ನನಗೊಂದು ವೇಳೆ ಎಲ್ಲಾದರೂ ಸಿಕ್ಕಾಗ ಅವರು ನನಗೆ ಡೈರೆಕ್ಟಾಗಿ ಕೇಳುವಂತಹ ಕೆಲವು ಡೌಟ್ಸ್ ಬಗ್ಗೆ ಇವತ್ತು ಈ ನನ್ನ ವ್ಲಾಗಲ್ಲಿ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ಬಂದಿದ್ದೀನಿ. ಕೆಲವರೆಲ್ಲ ಏನೆಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡ್ತಾರೆ ಅಂತಂದರೆ, ನಾನು ಮೋಸ್ಟ್ ಪ್ರಾಬಬ್ಲಿ ನನ್ನ ವೀಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಹೇರ್ ಪ್ಯಾಕ್ಸ್ ಬಗ್ಗೆ, ಹೆಲ್ತ್ ರೆಮಿಡೀಸ್ ಬಗ್ಗೆ ಆ್ಯಂಡ್ ಸ್ಕಿನ್ ಕೇರ್ ಬಗ್ಗೆ, ಹೇರ್ ಆಯಿಲ್ಸ್ ಬಗ್ಗೆ ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಟೋಟಲಿ ಹರ್ಬಲ್, ಆಯುರ್ವೇದಿಕ್, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂಥ ವಸ್ತುಗಳ ಬಗ್ಗೆ ಮಾತ್ರ. ನೀವು ನನ್ನ ಚಾನಲಲ್ಲಿ ಹೋಗಿ ನೋಡಬಹುದು. ಬೇಕಾದರೆ 100ಗೆ 99% ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಹೇರ್ ಪ್ಯಾಕ್ಸ್ ಹಾಗೂ ಸ್ಕಿನ್ ಕೇರ್ ಬಗ್ಗೆ ಮಾತ್ರ. ಅದು ಟೋಟಲಿ ಹರ್ಬಲ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಬಗ್ಗೆ ಯೂಸ್ ಮಾಡ್ಕೊಳ್ಳಿ ಅಂತ. ಕೆಲವ್ರಿಗೆ ತಕ್ಷಣಕ್ಕೆ ರಿಸಲ್ಟ್ ಸಿಗುತ್ತೆ, ಕೆಲವ್ರಿಗೆ ಯೂಸ್ ಮಾಡ್ತಾ ರಿಸಲ್ಟ್ ಸಿಗುತ್ತೆ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಯಾವುದೇ ಒಂದು ರೆಮಿಡೀಸ್ ಆಗಿರ್ಬೋದು, ಕೆಲವ್ರಿಗೆ ತಕ್ಷಣಕ್ಕೆ ರಿಸಲ್ಟ್ ಸಿಗುತ್ತೆ ನಾನು ಹೇಳ್ತಾ ಇದ್ದೀನಿ. ಕೆಲವ್ರಿಗೆ ಯೂಸೇಜ್ ಮಾಡ್ತಾ ರಿಸಲ್ಟ್ ಸಿಗುತ್ತೆ. ಕೆಲವರೆಲ್ಲ ಏನು ಹೇಳ್ತಾರೆ ಕಾಮೆಂಟ್ ಸೆಕ್ಷನಲ್ಲಿ ಅಂದರೆ, ತುಂಬ ನೆಗೆಟಿವ್ ಆಗಿ ರಿಸಲ್ಟ್ ದಟ್ ಮೀನ್ಸ್ ನೆಗೆಟಿವ್ ಆಗಿ ಕಾಮೆಂಟ್ ಕೊಡ್ತಾರೆ. ಏನು ಇದೆಲ್ಲ ಕೆಲಸ ಮಾಡುತ್ತೆ, ನಮಗೆ ಕೆಲಸನೇ ಮಾಡಲಿಲ್ಲ, ನಾವು ಟ್ರೈ ಮಾಡಿದ್ವಿ ಅಂತ ಕೆಲವ್ರು ಹೇಳ್ತಾರೆ. ಕೆಲವ್ರು ಏನು ಟ್ರೈ ಮಾಡೇ ಇರಲ್ಲ, ಇದೆಲ್ಲ ಫೇಕು, ಸುಮ್ಮನೆ ಹೇಳ್ತಾರೆ, ಅವರ ಒಂದು ವ್ಯೂ ಸಿಗಲಿ ಅಂತ ಹೇಳ್ತಾರೆ ಅಂತ ಕೆಲವ್ರು ಬಂದು ಕಮೆಂಟ್ ಮಾಡ್ತಾರೆ. ಪ್ಲೀಸ್ ನಾನು ಹೇಳ್ತಾ ಇದ್ದೀನಿ, ಆ ರೀತಿ ಡಿಮೋಟಿವೇಟ್ ಮಾಡೋಕ್ಕೆ ಹೋಗಬೇಡಿ, ನನಗೂ ಡಿಮೋಟಿವೇಟ್ ಮಾಡೋಕ್ಕೆ ಹೋಗಬೇಡಿ. ಇದನ್ನ ಯಾರು ನಂಬಿಕೆ ಇಟ್ಟು ನೋಡ್ತಾರೆ ಅವ್ರಿಗೂ ಕೂಡ ನಂಬಿಕೆ ಇಟ್ಟು ನೋಡಿ ಅವ್ರು ಟ್ರೈ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಟ್ರೈ ಮಾಡ್ತಾರೆ ಕೂಡ. ನಾನು ಟ್ರೈ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಪ್ಲೀಸ್, ಜೆನ್ಯೂನ್ ಆಗಿ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ. ನನ್ನ ಮೇಲೆ ನಾನು ಪ್ರಯೋಗ ಮಾಡಿಕೊಂಡು ನಿಮ್ಮ ಮುಂದೆ ಜೆನ್ಯೂನ್ ಆಗಿ ನಿಮ್ಮ ಮುಂದೆನೇ ನಾನು ಹೇರ್ ಪ್ಯಾಕ್ಸ್ ಆಗಿರ್ಬೋದು, ಹೇರ್ ಆಯಿಲ್ಸ್ ಆಗಿರ್ಬೋದು, ಫೇಸ್ ಪ್ಯಾಕ್ಸ್ ಆಗಿರ್ಬೋದು, ಫೇಸ್ ಬಗ್ಗೆ ಫೇಶಿಯಲ್ ರೆಮಿಡೀಸ್ ಆಗಿರ್ಬೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಹೋಮ್ ಮೇಡ್, ಪ್ರತಿಯೊಂದು ಹೋಮ್ ಮೇಡ್ ಮಾಡ್ತಾ ಇದ್ದೀನಿ ನಾನು. ನನ್ನ ಚಾನೆಲ್ ಇನ್ನೂ ಯಾವುದೇ ರೀತಿ ಪ್ರಮೋಷನ್ ಕೊಡೋಷ್ಟು ನನ್ನ ಚಾನೆಲ್ ಇನ್ನೂ ಬೆಳೆದಿಲ್ಲ. ನಾನು ಯಾವುದೇ ರೀತಿ ಪ್ರಮೋಷನ್ಸ್ ನಾನು ಇನ್ನೂ ಕೊಡ್ತಾ ಇಲ್ಲ. ಅಷ್ಟು ನಾನು ಬೆಳೆದಿಲ್ಲ. ನಾನು ಪ್ರಮೋಷನ್ಸ್ ಕೊಡೋಕ್ಕೂ ನನಗಿಷ್ಟ ಇಲ್ಲ ಯಾವುದೇ ಪ್ರಾಡಕ್ಟ್ಸ್ ಬಗ್ಗೆ. ಸೊ ಜೆನ್ಯೂನ್ ಆಗಿ ನಾನು ಅದನ್ನ ಯೂಸ್ ಮಾಡಿ, ನನ್ನ ಸಿಸ್ಟರ್ಸ್ ಎಲ್ಲ ಯೂಸ್ ಮಾಡಿ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯೂಸ್ ಮಾಡಿದ ಮೇಲೆ ನನ್ನ ಮೇಲೆ ನಾನು ಪ್ರಯೋಗ ಮಾಡಿಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮುಂದೆನೇ ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊಳ್ತಾ ಇದ್ದೀನಿ. ಅದರ ರಿಸಲ್ಟ್ ಕೂಡ ನಾನು ಜೆನ್ಯೂನ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡು ನಿಮ್ಮ ಜೊತೆ ನಾನು ಹೇಳ್ಕೊಳ್ತಾ ಇದ್ದೀನಿ ಪಾಸಿಟಿವ್ ರಿಸಲ್ಟ್ ಬಂದಿದೆ ಅಂತ. ಸೊ ಈ ರೀತಿ ಇದ್ದಾಗ ನಾನು ಸುಳ್ಳು ಎಲ್ಲ ಹೇಳೋಕ್ಕೆ ಹೇಗೆ ಸಾಧ್ಯ? ಸೊ ಸುಮ್ಮನೆ ನೋಡಿ, ಅರ್ಧಂಬರ್ಧ ನೋಡಿ, ವಿಡಿಯೋಸ್ ನೋಡಿ, ಏನು ಕೆಲಸ ಮಾಡಲ್ಲ, ಸುಮ್ಮನೆ ನೋಡಬೇಡಿ, ಯಾವುದೂ ವರ್ಕ್ ಆಗಲ್ಲ ಅಂತ ಡಿಮೋಟಿವೇಟ್ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ಪಾಪ ಎಷ್ಟೋ, ನಾನು ಎಲ್ಲರೂ ಹಾಗೆ ಇರ್ತಾರೆ ಅಂತ ಹೇಳ್ತಾ ಇಲ್ಲ, ಎಷ್ಟೋ ಜನ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಅಥವಾ ನಾನ್ ಸಬ್ಸ್ಕ್ರೈಬರ್ಸೇ ಆಗಿರ್ಬೋದು, ಅವ್ರು ಟ್ರೈ ಮಾಡ್ತಾ ಇದ್ದಾರೆ, ಅವರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಕೆಲವ್ರಿಗೆ ಯೂಸ್ ಮಾಡ್ತಾ ರಿಸಲ್ಟ್ ಸಿಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಒಂದು ಸಲಕ್ಕೆ ಯಾರಿಗೂ ರಿಸಲ್ಟ್ ಸಿಗಲ್ಲ. ಕೆಲವ್ರು ಸಿಗುತ್ತೆ, ಕೆಲವ್ರು ಸಿಗಲ್ಲ. ನೀವು ಯೂಸ್ ಮಾಡ್ತಾ ಹೋಗಬೇಕು. ಇದೊಂದಾಯಿತು. ಕಮೆಂಟ್ಸ್ ಅಲ್ಲಿ ಬಂದು ಕೆಲವರು ನೆಗೆಟಿವ್ ಆಗಿ ಕಮೆಂಟ್ ಮಾಡೋರ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಆ ರೀತಿ ಎಲ್ಲ ಕಮೆಂಟ್ ಮಾಡಬೇಡಿ. ನಿಮ್ಗೆ ಇಷ್ಟ ಆದರೆ ನೋಡಿ, ಇಲ್ಲದೇ ಇದ್ರೆ ನೀವು ನೋಡೋಕೆ ಹೋಗಬೇಡಿ, ನನ್ನ ವೀಡಿಯೋಸ್ನ ನೋಡೋಕೆ ಹೋಗಬೇಡಿ. ನೋ ಪ್ರಾಬ್ಲಮ್. ಯಾರಿಗೆ ನಂಬಿಕೆ ಇದೆ, ಯಾರು ಅದನ್ನ ಬಯಸ್ತಾರೆ, ಬಯಸಿ ಅದನ್ನ ಅವ್ರ ಹೇರ್ಸ್ ಬಗ್ಗೆ, ಹೇರ್ ಮೇಲೆ ಅದನ್ನ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ, ಫೇಸ್ ಬಗ್ಗೆ ಅವ್ರಿಗೆ ಕಾಳಜಿ ಇಟ್ಟು ನನ್ನ ಒಂದು ವೀಡಿಯೋಸ್ ನೋಡಿ ಅದನ್ನ ಅಪ್ಲೈ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ, ಅವ್ರು ಅಪ್ಲೈ ಮಾಡಿಕೊಡ್ತಾರೆ. ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ ಕೂಡ, ರಿಸಲ್ಟ್ ಸಿಕ್ಕಿದೆ ಅಂತ ಕೂಡ ಕಾಮೆಂಟಲ್ಲಿ ಬಂದು ಹೇಳ್ತಾರೆ. ಖಂಡಿತವಾಗಿಯೂ ಅವ್ರು ಮಾಡ್ಕೋತಾರೆ. ನಿಮ್ಗೆ ಇಷ್ಟ ಇಲ್ದಿದ್ಮೇಲೆ ನೋಡೋಕ್ಕೆ ಹೋಗಬೇಡಿ. ನೋಡಿ, ಅರ್ಧಂಬರ್ಧ ನೋಡಿ, ಫೇಕ್ ಆಗಿ ಕಮೆಂಟ್ ಮಾಡಿ, ಡಿಮೋಟಿವೇಟ್ ಮಾಡಿ, ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಈ ಮೂಲಕ. ಆ್ಯಂಡ್ ದೆನ್ ಇನ್ನೊಂದೇನು ಅಂದರೆ, ಕೆಲವರು ಈ ಒಂದು ಸೆಕ್ಷನ್ ಆಯಿತು ಅಂದರೆ ಕಮೆಂಟಲ್ಲಿ ಬಂದು ಡಿಮೋಟಿವೇಟ್ ಮಾಡೋಂಥ ಒಂದು ಫೇಕ್ ಮೈಂಡೆಡ್ ಪೀಪಲ್ ಬಗ್ಗೆ ಹೇಳಿದ್ದಾಯಿತು. ಅಂದರೆ ಏನಂತಾರೆ ಅವ್ರನ್ನ, ಫೇಕ್ ಮೈಂಡೆಡ್ ಪೀಪಲ್ ಅಂತ ಹೇಳಬೇಕು, ಅಥವಾ ನೆಗೆಟಿವ್ ಆಗಿ ಡಿಮೋಟಿವೇಟ್ ಮಾಡೋಂಥ ಮೆಂಟಾಲಿಟಿ ಇರೋವಂಥ ಪೀಪಲ್ ಬಗ್ಗೆ ಹೇಳಬೇಕು, ಐ ಡೋಂಟ್ ನೋ, ಅವ್ರ ಬಗ್ಗೆ ಆಯಿತು. ಇನ್ನು ಕೆಲವರು ಹೇಳ್ತಾರೆ, ನಿನಗೆ 60 ವರ್ಷನಾ, ನಿನಗೆ 80 ವರ್ಷನಾ ಅಂತ ಹೇಳ್ತಾರೆ.
ನನ್ನ ವಯಸ್ಸಿನ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ಇಲ್ಲ. ನನ್ನ ವಯಸ್ಸು ಏನು ಅಂತ ಗೊತ್ತಿರೋರಿಗೆ ಗೊತ್ತು, ನನ್ನ ಪೇರೆಂಟ್ಸಿಗೆ ಗೊತ್ತು, ನನ್ನ ಹಸ್ಬೆಂಡಿಗೆ ಗೊತ್ತು, ನನ್ನ ಬ್ರದರ್ಸ್ಗೆ, ನನ್ನ ಸಿಸ್ಟರ್ಸ್ಗೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಗೊತ್ತು. ನನ್ನ ವಯಸ್ಸು ಎಲ್ಲರ ಮುಂದೆ ಹೇಳುವಂತಹ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಎಲ್ಲರ ಬಗ್ಗೆ ನಾನು ಹೇಳ್ತಿಲ್ಲ. ಕೆಲವರು ಇರ್ತಾರಲ್ಲ, ಕೆಲವರು ವೀಕ್ ಮೈಂಡೆಡ್ ಪೀಪಲ್ ಕೆಲವರು ಇರ್ತಾರೆ. ಕೆಲವರು ಅಂತ ಒಂದು ಕ್ಷುಲ್ಲಕ ಮನಸ್ಸಿನ ಜನ ಅಂತಲೇ ಅಂತೀವಿ. ನಿಮ್ಮ ವಯಸ್ಸು 70, ನಿಮ್ಮ ವಯಸ್ಸು 60 ಅಂತ ಕೇಳ್ತಾರೆ. ನೋ ಏನಂತ ಹೇಳಬೇಕು ಅಂತ ಗೊತ್ತಿಲ್ಲ. ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅವ್ರು ಏನು ಬೇಕಾದರೂ ಅಂದ್ಕೊಳ್ಳಿ, ನನಗದು ಬೇಕಾಗಿಲ್ಲ. ನನ್ನ ಮಗನ ವಯಸ್ಸು ಈಗ 10 ವರ್ಷ ತುಂಬ್ತಾ ಇದೆ. 10 ವರ್ಷ ತುಂಬುವಂಥ ಮಗನ ತಾಯಿಯ ವಯಸ್ಸು ಯಾವ ವಯಸ್ಸಿನ ತಾಯಿ ಇರ್ಬೋದು ನೀವು ಯೋಚನೆ ಮಾಡಿ. ಹೆಣ್ಮಕ್ಳ ವಯಸ್ಸು ಯಾರು ಕೇಳಬಾರ್ದು, ಅದನ್ನ ಹೆಣ್ಮಕ್ಳು ಹೇಳಬಾರ್ದು. ಅದು ನಮ್ಮ ದೇಶದ ಸಂಸ್ಕೃತಿ. ಹೆಣ್ಣುಮಕ್ಕಳ ವಯಸ್ಸಿನ ಬಗ್ಗೆ ಡಿಸ್ಕಸ್ ಮಾಡುವಂತಹ ಪೀಪಲ್ ಅವ್ರು ಎಂತಹ ಜನ ಇರಬಹುದು, ಎಂಥ ಮನಸ್ಸಿನ ಜನ ಇರಬಹುದು ಅಂತ ನಾವು ಅದನ್ನ ಕನ್ನಡಿಗರಾಗಿ, ಭಾರತೀಯರಾಗಿ ಅದನ್ನ ಬಾಯ್ಬಿಟ್ಟು ಹೇಳುವಂಥ ಅವಶ್ಯಕತೆ ಇರಲ್ಲ. ಸೊ ನನ್ನ ವಯಸ್ಸಿನ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾರು ಆ ರೀತಿ ಕಮೆಂಟ್ ಮಾಡ್ತಾ ಇದ್ದೀರಿ ಅವ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಇನ್ನು ನನ್ನ ಬಗ್ಗೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇರುವಂತಹ ಎಷ್ಟೋ ಜನ, ಸಾವಿರಾರು ಜನ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್, ನನ್ನ ಅಭಿಮಾನಿಗಳು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಸಾವಿರಾರು ಜನ ಇದ್ದಾರೆ. ಅವ್ರ ಬಗ್ಗೆ ನನಗೆ ಪ್ರೀತಿ ಇದೆ, ನಂಬಿಕೆ ಇದೆ, ಅವ್ರ ಮೇಲೆ ನನಗೆ ಅಭಿಮಾನ ಇದೆ, ನನಗೆ ಅವ್ರ ಮೇಲೆ ತುಂಬಾ ಗೌರವ ಇದೆ. ಅವರಿಗೆ ನಾನು ನನ್ನ ಸಾಯೋ ತನಕ ನಾನು ತಜ್ಞಳಾಗಿರ್ತೀನಿ. ಇನ್ನು ನನ್ನ ಬಗ್ಗೆ ಆ ರೀತಿ ಮಾತಾಡೋ ಜನಗಳಿಗೆ ನಾನು ಏನೂ ಹೇಳೋಕ್ಕಾಗಲ್ಲ. ನಿಮ್ಗೆ ಇಷ್ಟ ಇದ್ರೆ ನೋಡಿ. 60 ವರ್ಷನಾ, 50 ವರ್ಷನಾ, ನಿನಗೆ 40 ವರ್ಷನಾ ಅಂತ ಕೇಳೋವಂಥ ಜನ ಎಲ್ಲ ಇದ್ದಾರೆ. ಬೇಡ, ನನ್ನ ವಯಸ್ಸಿನ ಬಗ್ಗೆ ನಿಮಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ಇಷ್ಟ ಇದ್ದರೆ ನೋಡಿ ನನ್ನ ಚಾನೆಲ್ನ, ಇಲ್ಲದ್ರೆ ನಿಮ್ಮ ಇಷ್ಟ. ಪ್ಲೀಸ್ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಮನಸ್ಸಿಗೆ ನೋವಾಗುತ್ತೆ. ಯಾಕಂದರೆ ಎಲ್ಲರೂ ಮನುಷ್ಯರೇ, ನಾನು ಮನುಷ್ಯಳೇ. ಏನೋ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಅಂತ ನಾನೇನು ವಿಡಿಯೋದಲ್ಲಿ ಕಾಣುವಂಥ ಗೊಂಬೆ ಅಲ್ಲ. ಎಲ್ಲರಂತೆ ನಾನು ಮನುಷ್ಯಳೇ ಅಲ್ವಾ. ಇದೊಂದು. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ನನ್ನ ಸಬ್ಸ್ಕ್ರೈಬರ್ಸ್ ಕೆಲವ್ರು ಸಿಗ್ತಾರೆ. ಕೆಲವು ಸಿಕ್ಕು, ಮೇಡಮ್ ನೀವು ಹೇಳ್ತೀರಾ ಕೆಲವು ಪ್ರಾಡಕ್ಟ್ಸ್ ಬಗ್ಗೆ, ಅದನ್ನ ಒಂದ್ಸರಿ ಯೂಸ್ ಮಾಡಿಬಿಟ್ರೆ ಸಾಕಾ, ನಮಗೆ ಕೂದಲೆಲ್ಲ ತುಂಬ ಉದುರ್ತಾ ಇದೆ, ಅದನ್ನ ಯೂಸ್ ಮಾಡಬಹುದಾ, ನಾವು ಒಂದ್ಸರಿ ಯೂಸ್ ಮಾಡಿಬಿಟ್ರೆ ನಮ್ಮ ಕೂದಲು ಬಂದ್ಬಿಡುತ್ತಾ, ನಮಗೆ ಬಿಳಿ ಕೂದಲೆಲ್ಲ ಹೊರಟು ಹೋಗ್ಬಿಡುತ್ತಾ ಅಂತ ಕೇಳ್ತಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಮೈ ಡಿಯರ್ ಸಬ್ಸ್ಕ್ರೈಬರ್ಸ್, ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್, ಹೆಣ್ಣು ಮಕ್ಕಳೇ, ಗಂಡು ಮಕ್ಕಳೇ, ನಾನು ತೋರಿಸ್ತಾ ಇರುವಂತಹ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂತಹ ವಿಡಿಯೋಸ್ ಖಂಡಿತವಾಗಿಯೂ ಜೆನ್ಯುಯಿನ್ ವಿಡಿಯೋಸ್ ವಿಚ್ ಆರ್ ಈಸಿಲಿ ಅವೈಲಬಲ್. ಮನೇಲಿ ಸಿಗದೇ ಇರುವಂತಹ ವಸ್ತುಗಳು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ನೀವು ಹೋಗೋಕ್ಕಾಗದೇ ಇದ್ರೆ ಆನ್ಲೈನ್ ಶಾಪಿಂಗ್ ಮಾಡಬಹುದು. ಆನ್ಲೈನ್ ಶಾಪಿಂಗಲ್ಲೂ ಕೂಡ ಸಿಗುತ್ತೆ. ಕೆಲವರು ಅಡುಗೆ ಮನೆಯಲ್ಲೂ ಕೂಡ ಸಿಕ್ಬಿಡುತ್ತೆ. ನೀವು ಒಂದು ಸಲಕ್ಕೆ ಯೂಸ್ ಮಾಡಿ ನಮ್ಗೆ ಶಾಶ್ವತವಾಗಿ ಬಿಳಿ ಕೂದಲು ಹೊರಟು ಹೋಗ್ಬಿಡಬೇಕು, ಶಾಶ್ವತವಾಗಿ ನಮಗೆ ಕೂದಲು ತಕ್ಷಣಕ್ಕೆ ಒಂದೇ ಯೂಸಿಗೆ ಬಂದ್ಬಿಡಬೇಕು ಅಂದರೆ ಆಗಲ್ಲ. ಪ್ಲೀಸ್, ನಾನು ಅದನ್ನ ನಾನು ಡೈರೆಕ್ಟಾಗಿ ಸಬ್ಸ್ಕ್ರೈಬರ್ಸ್ಗೆ ಹೇಳಿದ್ದೀನಿ, ಒಂದು ಸಲಕ್ಕೆ ಯೂಸ್ ಮಾಡೋಕ್ಕೆ ನೀವು ತಕ್ಷಣಕ್ಕೆ ರಿಸಲ್ಟ್ ಸಿಗಲ್ಲ. ನೀವು ಯೂಸ್ ಮಾಡ್ತಾ ಹೋಗಬೇಕು. ನೀವು ಶಾಶ್ವತವಾಗಿ ಯೂಸ್ ಮಾಡಬೇಕು. ಅಟ್ಲೀಸ್ಟ್ ವಾರಕ್ಕೆ 1 ಸಾರಿಯಾದರೂ ಯೂಸ್ ಮಾಡಬೇಕು. ನಾನು ತೋರಿಸುವಂತಹ ಏನು ರೆಮಿಡೀಸ್ ಇರುತ್ತೆ ಅಂತ ಹೇಳಿದ್ದೀನಿ. ಸೊ ಅದನ್ನ ನೀವು ಅಳವಡಿಸ್ಕೊಳ್ಳಿ. ಒಂದು ಸಲಕ್ಕೆ ಯೂಸ್ ಮಾಡಿ, ಅಯ್ಯೋ ನಮಗೇನೂ ಆಗಲ್ಲ, ನನ್ನ ಕೂದಲೂ ಬರಲೇ ಇಲ್ಲ, ನನ್ನ ಬಿಳಿ ಕೂದಲು ಹೊರಡಲೇ ಇಲ್ಲ ಅಂತ ಡಿಮೋಟಿವೇಶನ್ ಮಾಡ್ಕೋಬೇಡಿ. ಮನಸ್ಸಿದ್ದರೆ ಮಾರ್ಗ, ನಂಬಿಕೆ ಇಡಬೇಕು, ಟ್ರೈ ಮಾಡಬೇಕು ಅಂತ ಮತ್ತೆ ಹೇಳ್ತಾ ಇದ್ದೀನಿ. ನೀವು ಟ್ರೈ ಮಾಡಿ, ಹಾಗೂ ಮಾಡ್ತಾನೇ ಇರಿ, ಖಂಡಿತವಾಗಿಯೂ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಹೇಳ್ತಾ ಕೆಲವು ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಹಾಗೂ ಫೇಕ್ ಕ್ಷುಲ್ಲಕ ಮನಸ್ಸಿನ ಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮಾಡಬೇಕು ಅಂತಲೇ ಕುತ್ಕೊಂಡು ಮಾಡಿದ್ದೀನಿ ಫ್ರೆಂಡ್ಸ್. ನನ್ನ ಈ ಮಾತುಗಳಿಂದ, ನೇರ ನುಡಿಯ ಮಾತುಗಳಿಂದ ಸ್ವಲ್ಪ ನಾನು ಸ್ಟ್ರೇಟ್ ಫಾರ್ವರ್ಡ್, ಈ ರೀತಿ ಸ್ಟ್ರೇಟ್ ಫಾರ್ವರ್ಡ್ ಮಾತುಗಳನ್ನು ಮಾತಾಡಿದ್ರಿಂದ ಯಾರ ಮನಸ್ಸಿಗಾದರೂ ನೋವಾಗಿದ್ರೆ ಪ್ಲೀಸ್ ಐ ಆಮ್ ಸಾರಿ. ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಇಂತಹ ಒಂದು ಕಮೆಂಟ್ಸ್ಗೆಲ್ಲ ಉತ್ತರ ಕೊಟ್ಬಿಡಬೇಕು. ಯಾಕಂದರೆ ಹೋಗ್ತಾ ಜಾಸ್ತಿ ಆಗ್ತಾ ಹೋದರೆ ನನ್ನ ಒಂದು ಮನಸ್ಸಿಗೂ ನೋವಾಗುತ್ತೆ. ಅದನ್ನು ನನ್ನ ಒಂದು ಈ ಯೂಟ್ಯೂಬ್ ಜರ್ನಿಯಲ್ಲೂ ಅದು ಒಂದು ಪ್ರಭಾವ ಬೀರುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ಇಂಥದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ನನ್ನ ಒಂದು ಪ್ರೊಫೆಷನಲ್ ಅಂದರೆ ಈ ಹಿಂದಿನ ಪ್ರೊಫೆಷನಲ್ಲಿ ಇಂಥದ್ದೆಲ್ಲ ನಾನು ಕಾಮನ್, ಇಂಥದ್ದೆಲ್ಲ ನಾನು ತುಂಬ ಅನುಭವಿಸಿದ್ದೀನಿ, ಡೈರೆಕ್ಟಾಗಿ ಅನುಭವಿಸ್ಬಿಟ್ಟಿದ್ದೀನಿ. ಈ ಕಾಮೆಂಟ್ಸ್ ಎಲ್ಲ ಐ ಡೋಂಟ್ ಮೈಂಡ್ ಆ್ಯಂಡ್ ಐ ಡೋಂಟ್ ಕೇರ್ ಆಲ್ಸೋ. ಬಟ್ ಇದು ಪಬ್ಲಿಕ್ ಸೋಷಿಯಲ್ ಮೀಡಿಯಾ ಆಗಿದ್ದರಿಂದ
ನಾನು ಉತ್ತರ ಕೊಡಲೇಬೇಕಾಗಿ ಬರುತ್ತೆ. ಯಾಕಂದರೆ ಕಾಣದ ಜನಗಳು ಹಿಂದಿನ ಪ್ರೊಫೆಷನಲ್ಲಿ ಈಗ ಡೈರೆಕ್ಟಾಗಿ ಮಾತುಗಳು ಮಾತಾಡಿ ಜಸ್ಟ್ ಕ್ಲಾರಿಫಿಕೇಷನ್ ಆಗಿಬಿಡ್ತಿತ್ತು. ಬಟ್ ಇದು ಹಾಗಲ್ಲ. ಕಣ್ಣಿಗೆ ಕಾಣದೇ ಇರುವಂತಹ ಜನ ಬಂದು ಕಾಮೆಂಟ್ ಸೆಕ್ಷನಲ್ಲಿ ಆ ರೀತಿ ಕಮೆಂಟ್ ಮಾಡಿದಾಗ, ನನ್ನ ವೀಡಿಯೋಸ್ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಹಾಕಿದಾಗ, ನನ್ನ ವಯಸ್ಸಿನ ಬಗ್ಗೆ ಮಾತಾಡಿದಾಗ ಕಣ್ಣಿಗೆ ನನಗೆ ನನ್ನ ಒಂದು ನನ್ನ ವೀಡಿಯೋಸ್ನ ಒಂದು ನಂಬಿಕೆ ಇಟ್ಟು ನೋಡುವಂತಹ ಜನ, ನನ್ನ ಒಂದು ಪ್ರೀತಿಯ ಅಭಿಮಾನಿಗಳಾಗಿರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ಅವರ ಮನಸ್ಸಿಗೆ, ಅವರ ಒಂದು ನನ್ನ ಮೇಲಿರುವಂಥ ನಂಬಿಕೆಗೆ ಅದು ಪ್ರಭಾವ ಬೀರಬಾರ್ದು ಅಂತ ಇದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಡಲೇಬೇಕಾಗಿ ಬಂತು. ಸೊ ಕೊಡ್ತಾ ಇದ್ದೀನಿ. ಸೊ ಹೋಪ್ ನಿಮಗೆ ನನ್ನ ಮನಸ್ಸಿನ ಒಂದು ತುಡಿತ ತುಮುಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಒಳ್ಳೆಯದು. ಯಾರಿಗೂ ಮನಸ್ಸಿಗೆ ನೋವು ಮಾಡುವಂತಹ ಉದ್ದೇಶ ನನಗಿಲ್ಲ. ನನ್ನ ಮನಸ್ಸಿಗೆ ನೋವು ಮಾಡುವಂಥ ಹುಡುಗಿನೂ ಅಲ್ಲ. ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್. ಈ ರೀತಿ ಹೇಳ್ತಾ ನನ್ನ ಈ ಒಂದು ವಿಡಿಯೋದಲ್ಲಿ ಏನಾದರೂ ತಪ್ಪು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಪ್ಪಾಗಿರ್ಬೋದು, ಸರಿಯಾಗಿರ್ಬೋದು, ನನ್ನ ಈ ಮಾತುಗಳು ಬಂದು ಕಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಕೆಲವು ಕಮೆಂಟ್ಸ್ಗಳಿಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಇರುವಂತಹ ಡೌಟ್ಸ್ಗಳ ಬಗ್ಗೆ ಕ್ಲಾರಿಫಿಕೇಶನ್ ಕೊಡುವಂಥ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಬರ್ದು ಕಳಿಸಿ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.